ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ರೆಡಿಯಾಗೋ ಈ ಗರಂ ಮಸಾಲ ತುಂಬ ಚೆನ್ನಾಗಿರುತ್ತೆ. ಒಂದು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ. ಇದನ್ನು ಮಾಡೋದು ತುಂಬ ಸಿಂಪಲ್ಲು. ಒಂದು ಪ್ಯಾನ್ಗೆ 6 ಚಮಚ ಧನಿಯಾ, 3 ಚಮಚ ಜೀರಿಗೆ, 1.5 ಚಮಚ ಶಾಜೀರ, 1 ಚಮಚ ಸೋಂಪು. ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಂತರ 2 ಚಮಚ ಕಾಳುಮೆಣಸು, 3 ಮರಾಠ ಮೊಗ್ಗು, ಕಲರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3-4 ತಗೊಂಡಿದ್ದೀನಿ, 4 ಚಕ್ರ ಮೊಗ್ಗು, 8ರಿಂದ 10 ಏಲಕ್ಕಿ, ಅರ್ಧದಷ್ಟು ಜಾಕಾಯಿ, 5ರಿಂದ 6 ಇಂಚ್ ಆಗುವಷ್ಟು ಚಕ್ಕೆ, ಒಂದು ಸ್ವಲ್ಪ ಜಾಪತ್ರೆ, ಹಾಗೆ 1 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಕಲ್ಲು ಹೂವು, 8ರಿಂದ 10 ಪಲಾವ್ ಎಲೆ ತಗೊಂಡಿದ್ದೀನಿ, 2 ಅರಿಶಿನದ ಬೇರನ್ನು ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಒಣ ಶುಂಠಿನೂ ಕೂಡ ಪುಡಿ ಮಾಡಿ ಸೇರಿಸಬೇಕು, ಜಾಸ್ತಿ ಬೇಡ. ನಾನು ಇದರಲ್ಲಿ ಲವಂಗ ಹಾಕೋದನ್ನು ಮರೆತುಬಿಟ್ಟೆ. ನೀವು 2 ಚಮಚ ಲವಂಗನ ಕೂಡ ಸೇರಿಸಿ ಈ ಗರಂ ಮಸಾಲಾನ ಮಾಡ್ಕೊಳ್ಳಿ. ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ 2 ಚಮಚ ಗಸಗಸೆನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದೆಲ್ಲನೂ ಕಡಿಮೆ ಉರಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಹುರಿದು ತಗೋಬೇಕು. ಕೊನೆಯಲ್ಲಿ ಗಸಗಸೆ ಹಾಕಿ ಸ್ವಲ್ಪ ಹುರಿದು ಪೂರ್ತಿ ತಣ್ಣಗಾದ ನಂತರ ಅದರಲ್ಲಿರೋ ದಪ್ಪ ದಪ್ಪ ಸ್ಪೈಸಸ್ನ ಪುಡಿ ಮಾಡಿ ಸೇರಿಸಿದ್ರೆ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಬೋದು. ಸ್ವಲ್ಪ ಉಪ್ಪು ಹಾಕಿದ್ರೆ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ, ಬೇಗ ಹಾಳಾಗೋದಿಲ್ಲ.